ಪರಿಸ್ಥಿತಿ ನೋಡಿದ್ರೆ ನಿನ್ಗೇನು ಅನ್ಸುತ್ತೆ? ಆದರೆ ಎಲ್ರೂ ಬಿಟ್ಟು ಬದುಕ್ತಾ ಇರೋದು, ದೇಸಾಯಿ ಮನೆ ಅಂತ ಮನೆ ಇದ್ರೂ ಕೂಡ ಅನಾಥವಾಗಿ ಬೇರೆ ಯಾರ್ದೋ ಮನೆನೇ ಆಶ್ರಯ ತಗೊಂಡಿರೋದು. ಇದನ್ನೆಲ್ಲ ನೋಡಿದ್ರೆ ನಿಂಗೇನು ಅನ್ಸುತ್ತೆ ಜಾನಕಿ? ನನಗೆ ನಮ್ಮ ದೊಡ್ಡಪ್ಪನ ಮೇಲೆ, ನಮ್ಮ ಮನೆಯವ್ರ ಮೇಲೆಲ್ಲ ತುಂಬ ಕೋಪ ಬರುತ್ತೆ ಅತ್ತೆ. ಜಾನಕಿ, ಜಾನಕಿ, ನಾನು ಹೇಳಿರ್ಲಿಲ್ವಾ ಶಾಂತನು, ಇವಳು ನನ್ನ ತಮ್ಮನ ಮಗಳಲ್ಲ, ನನ್ನ ಮಗಳು ಅಂತ? ನನ್ನ ಕಷ್ಟ ನಿನ್ಗಾದ್ರೂ ಅರ್ಥ ಆಯ್ತಲ್ಲಮ್ಮ, ಅಷ್ಟು ಸಾಕು ನನಗೆ. ಅತ್ತೆ ಪ್ಲೀಸ್ ಬೇಜಾರು ಮಾಡ್ಕೊಂಬೇಡಿ. ನೋಡಿ ಯಾಕೆ ಕಳ್ಬೇಕು ನೀವು? ನಿಮ್ಮ ಜೊತೆ ನಾನಿದ್ದೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕ ಜಾನಕಿ? ಎಲ್ಲರೂ ಶಾರದಕ್ಕ ಶಾರದಕ್ಕ ಅಂತ ಪ್ರೀತಿಯಿಂದ ಬಾಯಿ ಮಾತಲ್ಲಿ ಮಾತಾಡ್ತಾರಷ್ಟೆ. ಆದರೆ ನನ್ನ ಕಷ್ಟ ಪರಿಹಾರ ಮಾಡೋದಕ್ಕೆ ಯಾರೂ ಪ್ರಯತ್ನ ಪಡ್ತಿಲ್ಲ. ಅತ್ತೆ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಮತ್ತ್ಯಾಕೆ ಯೋಚನೆ ಮಾಡ್ತೀರಾ? ಜಾನಕಿ, ಅಣ್ಣ ಹಣ ಆಸ್ತಿ ಎಲ್ಲ ಭಾಗ ಮಾಡ್ತಿದ್ದಾನಂತೆ, ಹೌದಾ? ಮಾಡ್ತಾ ಇದ್ದಾರಲ್ಲ, ಎಲ್ಲ ಮಾಡಾಗಿದೆ, ಅದಕ್ಕೆ ಸೈನ್ ಕೂಡ ಮಾಡಿದ್ದಾರೆ. ಮಧುಮಿತಾ ಸಿಕ್ಕಿದ ದಿನ ಎಲ್ಲರೂ ಹೆಸರಿಗೂ ಮಾಡೋದೊಂದೇ ಬಾಕಿ ಇರೋದು. ಅಂದರೆ ನಂಗೇನೂ ಇಲ್ವಾ? ನಾನು ಆ ಮನೆಗೇನೂ ಅಲ್ವಾ? ಕೊನೆವರೆಗೂ ನಾನು ಹೀಗೆ ಯಾರ್ದೋ ಹಂಗಲ್ಲಿ ಬಿದ್ದಿರ್ಬೇಕಾ? ಹೇಳು ಜಾನಕಿ. ಮನೇಲಿ ನಿಮ್ಮ ಬಗ್ಗೆ ದೊಡ್ಡಪ್ಪ ಹೇಳಿದ್ ಕೇಳಿ ನನ್ಗೆ ಕೂಡ ಬೇಜಾರಾಯಿತು ಅತ್ತೆ. ಜಾನಕಿ, ನೇರವಾಗಿ ಕೇಳ್ತಾ ಇದ್ದೀನಿ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಖಂಡಿತವಾಗ್ಲೂ ಮಾಡ್ತೀನಿ ಅತ್ತೆ. ಅದೇನು ಅಂತ ಹೇಳಿ. ಮನೆಯಲ್ಲಿರೋ ಆಸ್ತಿ ಪತ್ರ ಎಲ್ಲ ನನ್ನ ಕೈಗೆ ತಂದ್ಕೊಡ್ತೀಯಾ? ಮೇಡಮ್, ಏನು ಹೇಳ್ತಾ ಇದ್ದೀರಿ? ಅಲ್ಲ, ಅದು ಸಾಧ್ಯನಾ? ಪಾಪ ಜಾನಕಿಯವರು. ಶಾಂತನು, ನಾನು ನನ್ನ ಸೊಸೆ ಹತ್ರ ಮಾತಾಡ್ತಿದ್ದೀನಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇಳು ಜಾನಕಿ, ಈ ಕೆಲಸ ನಿನ್ನಿಂದ ಮಾಡೋಕ್ಕೆ ಸಾಧ್ಯನಾ?